ಐದು ಗಂಟೆ ಅಂತ ಬೋರ್ಡ್ ಹಾಕಿದ್ವಿ ಎಲ್ಲ ಕಡೆ. ಯಾಕೆ ಅಂದರೆ 5 ಗಂಟೆ ಅಂತ ಹಾಕಿದ್ವಿ. ಯಾಕೆ 5 ಗಂಟೆ ಮೇಲೆ ಅವೆಲ್ಲ 5 ಗಂಟೆ ಮೇಲೆ ನಿಮ್ಮನ್ನು ಬಿಡಲ್ಲ ಅಂದರೆ, ಈಗ 6 ಗಂಟೆ ಮಾಡಿದ್ದೀವಿ. 5 ಗಂಟೆ ಇಲ್ಲ, 1 ಅವರ್ ಲೇಟಾಗಿರುತ್ತೆ. 6 ಗಂಟೆ ಒಂದು ವೇಳೆ ತುಂಬ ದೂರ ಬಂದಿವಣ್ಣ, ಅರ್ಜೆಂಟ್ ಇಲ್ಲ, ನಾವು ದೇವ್ರು ನೋಡಲೇಬೇಕು ಅಂತ ಪ್ರೀತಿಯಿಂದ ಬಂದರೆ ತೋರಿಸ್ತೀವಿ ದೇವ್ರನ್ನ 8 ಗಂಟೆ ತನಕ. ಅರ್ಥಕ್ಕೂ ಒಂದು ವೇಳೆ ದೇವ್ರು ನೋಡ್ಬೇಕು ನಾವು ಪ್ರೀತಿ ಬಂದಿವಣ್ಣ ಅಂದರೆ ಇನ್ನೊಂದು ಗಂಟೆ ಹೆಚ್ಚವಾಗಿ 6 ಗಂಟೆ, ಈಗ 6 ಮಾಡಿದ್ದೀವಿ, ಇನ್ನೊಂದು ಗಂಟೆ ಲೇಟಾಗಿ ತೋರಿಸ್ತೀವಿ. ಅದು ಯಾಕೆ ಸ್ಟಾಪ್ ಮಾಡಿದ್ದೀವಿ ಅಂದರೆ ಗೊತ್ತಿರುತ್ತೆ ಬೆಳಗಿನ ಸಾಯಂಕಾಲದಾಗ ಸುಸ್ತಾಗ್ಬಿಟ್ಟಿರ್ತೀವಿ. 6 ಗಂಟೆಗೆ ಏನು ಮಾಡ್ತೀವಿ, ಕ್ಲೀನ್ ಮಾಡಕ್ಕೆ ಹೋಗ್ತೀವಿ, ಬಂದಂಥ ಜನ ಕಾಯಲ್ಲ. ಏನಂತಾರೆ, ಅದನ್ನು ಸ್ಟಾಪ್ ಮಾಡಿ ನನಗೆ ತೋರಿಸಿ ಅಂತಾರೆ. ಉದಾಹರಣೆ, ಯುಗಾದಿ ಹಬ್ಬದ ದಿವಸ ನಮ್ಮ ದೇವಸ್ಥಾನ ಓಪನ್ ಆಯಿತು. ನೋಡಿರ್ತೀರಿ ನೀವು, ಯಾರು ಬಂದಿರಲ್ಲ, ಯಾರು ಬರ ಬಿಡ್ಕೊಂಡಿಲ್ಲ, ನಾನೇ ಮಾಡ್ತಾ ಇದ್ದೆ. ಅದರಲ್ಲಿ ನಾನು ಅನೌನ್ಸ್ ಮಾಡಿದ್ದೆ 2 ದಿವಸ ಮುಂಚೆ, ಲೈವಲ್ಲೇ ಕೊಟ್ಬಿಟ್ಟಿದ್ದೆ. ಏನಂತ, ಯಾರೇ 10 ಗಂಟೆ 12 ಗಂಟೆಗೆ ದೇವ್ರ ತೋರಿಸಲ್ಲ, ಕಾಯಂತಾರೆ ಬನ್ನಿ ಅಂತ, ಪ್ರೀತಿ ಬನ್ನಿ, ನೋಡೋಂತಾರೆ ಬನ್ನಿ ಅಂತ ಯೂಟ್ಯೂಬಲ್ಲೆಲ್ಲ ಹಾಕಿದ್ವಿ, ಎಲ್ಲ ಕೊಟ್ಟಿದ್ವಿ. ಅದರಲ್ಲೂ ಒಂದು 10 ಕಾಲಂಗೆ ಬಂದರೆ ಒಂದು ಗಂಟೆ ಹೆಂಡತಿ ಮಗು ದೇವ್ರ ಹೋಮ ಸ್ಟಾಪ್ ಮಾಡಿ, ಸ್ಥಾಪನೆ ಮಾಡೋದು ಸ್ಟಾಪ್ ಮಾಡಿ ದೇವ್ರ ತೋರಿಸಿ ಅಂತ ಕೇಳ್ತಾರೆ. ಇಂಥ ಬುದ್ಧಿವಂತರು ಬರ್ತೀರಾ ಅಂತ ಹೇಳಿ ಹಿಂಗೆ ಮಾಡಿರೋದು. ಈಗ 5 ಗಂಟೆ ಇತ್ತು, ಕಾರಣಾಂತರದಿಂದ 6 ಗಂಟೆ ಮಾಡಿದ್ವಿ. ಯಾಕಂದ್ರೆ ತುಂಬ ದೂರದಿಂದ ಬರೋ ಜನ ತುಂಬ ಕಷ್ಟಕೊಂಡು ಬರ್ತೀರಿ. ಒಂದು ವೇಳೆ 6 ಗಂಟೆ ಮೇಲೆ ಲೇಟಾಗಿ ಬಂದರೂ ತೋರಿಸ್ತೀವಿ ದೇವ್ರನ್ನ. ಅರ್ಜೆಂಟ್ ಮಾಡಿ ತೋರಿಸಲ್ಲ, ಬಂದು ಒಳಗಡೆ ಬಿಲ್ಡಪ್ ಕೊಡ್ತಾರೆ, ಬೇಗ ತೋರಿಸಿ ಅಂತಾರೆ. ನಾವು ಕ್ಲೀನ್ ಮಾಡ್ತಾ ಇರ್ತೀವಿ, ತೊಳಿತಾ ಇರ್ತೀವಿ, ನಮಗೂ ಕೆಲಸ ಇರುತ್ತೆ, ನಾವು ಮಲ್ಕೋಬೇಕಲ್ಲ. ಹಂಗಾಗಿ ದಯವಿಟ್ಟು ಸಹಕರಿಸಿ. 6 ಗಂಟೆ ಮೇಲೆ ಬಂದರೆ, ನೆನ್ನೆ ನಡೀತು ಘಟನೆ, ಅಲ್ಲಿ ಆ ಕಡೆ ಬಂದು ಆಟೋದವ್ರು ಬರ್ತಾರೆ, ಆಟೋದವ್ರು ನಮ್ಮನ್ನು ಕಾಯ್ತಾರೆ ಅಂತ ಹೇಳ್ತಾರೆ. ನೀವು ಆಟೋದವ್ರು ಕಾಯ್ತಾರೆ, ಬಸ್ಸಲ್ಲಿ ಕಾಯ್ತಾರೆ, ಟ್ರೈನ್ ಕಾಯುತ್ತೆ ಅಂದರೆ ನೀವು ಟ್ರೈನಿಗೆ ಹೋಗಿ. ಕರೆಕ್ಟೇನಾ? ಟ್ರೈನ್ ಲೇಟ್ ಆಗುತ್ತೆ ಅಂದರೆ ದೇವ್ರು ನಿಮಗೋಸ್ಕರ ದೇವ್ರು ತೋರ್ಸೋಕ್ಕಾಗಲ್ಲ ನಾವು. ಆದರೆ ಏನಾಗ್ತದೆ, ಬನ್ನಿ ನಿಧಾನಕ್ಕೆ ದೇವ್ರು ನೋಡಿ. ರಿಕ್ವೆಸ್ಟ್ ಏನು ಗೊತ್ತಾ, ನೆನ್ನೆ ಸಂಜೆ ಘಟನೆ ನಡೀತದೆ. ಏನಂದರೆ ಎಲ್ಲ ಹೋಗ್ಬಿಟ್ರು, ಒಂದು ಅಜ್ಜಿ ಉಳ್ಕೊಂಡ್ಬಿಟ್ಟಿದ್ರು, ಒಂದು ಲೇಡಿ ಉಳ್ಕೊಂಡ್ರೆ ನಮ್ಮನ್ನು ಡ್ರಾಪ್ ಮಾಡಿ ಅಂತಾರೆ ಅಮ್ಮ. ಹಿಂಗೆ ನಾವು ಡ್ರಾಪ್ ಮಾಡ್ಬೇಕಂತ ಅವ್ರನ್ನ, ಎಲ್ಲೇ ಉಳ್ಕೊಂತಾರಂತೆ. ಹಿಂಗಿದೆ, ಇಲ್ಲಪ್ಪ ಡ್ರಾಪ್ ಮಾಡೋಕ್ಕಾಗಲ್ಲ ಹೋಗಿ ಅಂದರೆ ನಿಮಗೆ ನಾವು ಬದ್ಲಿವಲ್ಲಿ ಕಳಿಸಿ ಅಂತಾರೆ. ಎಲ್ಲಿ ಮಕ್ಕಳು ಬರಲ್ವಂತೆ, ಗಂಡು ಬರಲ್ವಂತೆ, ನಾವು ಡ್ರಾಪ್ ಮಾಡ್ಬೇಕಂತ ಅವ್ರನ್ನ. ಬೈಕಲ್ಲಿ ನನ್ನ ತಮ್ಮ ಡ್ರಾಪ್ ಮಾಡಿರಿ, ಗೇಟ್ ಹಾಕೊಂಡು ಡೈಲಾಗ್ ಹೊಡಿತು ಅಜ್ಜಿ ಅಂತ ಗೊತ್ತಾ, ಬೈಕ್ ಎತ್ತಾಕ್ಬಿಟ್ಟು ಕಾರ್ ಡ್ರಾಪ್ ಮಾಡ್ಬೋದಿತ್ತಲ್ಲ ಅಂತಂದು. ಹಂಗಾಗಿ ಸಮಸ್ಯೆ. ಪ್ರೀತಿಯರೇ, ನಿಮ್ಗೆ ಗೊತ್ತಿರುತ್ತೆ, ಕಡೂರಲ್ಲಿ ಏನೋ ಮಾಡ್ತೀವಿ, ಆಟೋದವ್ರಿಗೆ ಚೆನ್ನಾಗಿದ್ದಾರೆ. 50 ರೂಪಾಯಿ ಸೀಟು ನಾನೇ ಹೊಡಿತಿದ್ದು, ನಮ್ಮದೇ ಆಟೋ. 200 ರೂಪಾಯಿ ಮಾಡಿದ್ದು ನಾವೇ. ಗೊತ್ತಿರುತ್ತೆ ನಿಮಗೆ, ಸಂಜೆ ಮೇಲೆ ಲೇಟ್ ಆದರೆ ಟಂಪ ಫ್ರೀ ಬಿಟ್ಟಿದ್ವಿ. ಅದವರಿಗೆ ಗೊತ್ತಿರುತ್ತೆ, ಅವ್ರಿಗೆ ಗೊತ್ತಿರುತ್ತೆ. ಬಸ್ ಚಾರ್ಜ್ ಇಲ್ಲ, ಲೇಟ್ ಆಗುತ್ತೆ ಅನ್ನೋದು ಟಂಪ ಬಿಟ್ಟಿದ್ವಿ. ಅದು ದೇವರೊಡೆ ಗಾಡಿ, ಅನಸಂಕರ ಉದ್ದೇಶಕ್ಕೆ ಎಕ್ಕಿವಡೆ ಗಾಡಿ ಬಿಟ್ಟಿದ್ವಿ. ಅದರಲ್ಲಿ ಕೆಲವು ಜನ ಎತ್ತಾಗುತ್ತೆ ನಮಗೆ ಅಂತೇಳಿ ಕಂಪ್ಲೇಂಟ್ ಮಾಡಿದ್ರೆ, ಹಂಗಾಗಿ ಗಾಡಿ ನಿಲ್ಸಿದ್ವಿ. ಈಗ ನಡ್ಕೊಂಡು ಹೋಗ್ರಿ ಅಂತ ಹೇಳಿದ್ವಿ. ಜನಗಳಿಗೆ ಎಷ್ಟು ಅನುಕೂಲ ಮಾಡ್ತೀವಿ ಅಷ್ಟು ಕೆತ್ತಾಗ್ತದೆ. ಆದ್ಮೇಲೆ ದಯವಿಟ್ಟು ಸಹಕರಿಸಿ. ಇನ್ಮೇಲೆ 5 ಗಂಟೆ ಲಾಸ್ಟ್ ಇತ್ತು ಅಂತ ವಿಡಿಯೋ ಹಾಕಿದ್ದಾರೆ, ಗೊತ್ತಿಲ್ಲ. ಈಗ 6 ಗಂಟೆ, 5 ಗಂಟೆಯನ್ನು 6 ಗಂಟೆ ಮಾಡಿದ್ದೀವಿ. ಅಥವಾ 6 ಗಂಟೆ ಮೇಲೆ ಲೇಟಾಗಿ ಬಂದರೂ ಇನ್ನೊಂದು ಗಂಟೆ, 7, 8 ಗಂಟೆ ಲಾಸ್ಟ್ ತೋರಿಸ್ತೀವಿ. ದೇವರು ನಿಧಾನಕ್ಕೆ ಬಂದು ನೋಡ್ತೀವಿ ಪ್ರೀತಿಯಾಗಿ ಅಂತಂದರೆ ತೋರಿಸ್ತೀವಿ. ಬಂದಾಗ 6 ಗಂಟೆ ಬಂದು ಲೇಟ್ ಆಗುತ್ತೆ ಅಂದರೆ ನೀವು ಬರಲೇಬೇಡಿ. ಕರೆಕ್ಟನಕ್ಕ? 6 ಗಂಟೆ ಬಂದ್ಬಿಡ್ತಾರಕ್ಕ, ಲೇಟ್ ಆಗುತ್ತಾ ಅಂತಾರೆ. ಇದು ಸಮಸ್ಯೆ. ಅವಾಗ ಏನಾಗ್ತದೆ, ಈ 9 ಗಂಟೆ ಇತ್ತು, ಸಹಕರಿಸಿ. ಪೂಜೆ 6 ಗಂಟೆ ಆಗ್ತದೆ, 6 ಗಂಟೆ ಮುಗಿದಿರುತ್ತೆ. ಯಾಕೆ 9 ಗಂಟೆ ಮಾಡಿ ಗೊತ್ತಾ, ಮಕ್ಕಳನ್ನ ನೀವು ಇಟ್ಕೊಂಡು ನಾವು ಇಟ್ಕೋಬೇಕಾಗ್ತದೆ. ಬಾಗಿಲಿರಲಿಲ್ಲ, ಡೋರ್ ಇಲ್ಲ, ಮಕ್ಕಳು ಒಳಗೆ ಬಂದು ಮಕ್ಕಳು ಆಡಂಗಿಲ್ವ ಅಂತಾರೆ. ಆಡ್ತೀನಿ ಮನೆಗೆ, ಆಡ್ತೀನಿ ಊರಲ್ಲಿ, ನನಗೆ ಆಟಲಿಗೆ ಎಸ್ತಿರ್ತೀರಿ, ಬಂದಿಲ್ಲ ಮಕ್ಕಳು ಆಡಂಗಿಲ್ವ ಅಂತೀರಿ. ಸಹಕರಿಸಿ. ಬೆಳಿಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಗೆ ದರ್ಶನ ಇರ್ತೀವಿ. 2 ಗಂಟೆಯಿಂದ 3 ಗಂಟೆ, 1 ಅವರ್, ಅರ್ಧ ಗಂಟೆ ಊಟಕ್ಕೆ ಹೋಗ್ತೀವಿ. ಸಂಜೆ ಇನ್ನು ಅಟ್ಲೀಸ್ಟ್ 6 ಗಂಟೆಗೆ ತೋರಿಸ್ತೀವಿ, ಬರ್ಬೋದು ಯಾರು. ಸಹಕರಿಸಿ. 5ರಿಂದ ಅಲ್ಲ, 5ಕ್ಕಲ್ಲ, 6 ಗಂಟೆಗೆ ಇರುತ್ತೆ. ಒಂದು ವೇಳೆ ಲೇಟಾಗಿ ಬಂದರೆ ತೋರಿಸ್ತೀವಿ, ಕಾಯಾರಾದ್ರೆ ಮಾತ್ರ. ಮತ್ತೆ ಇಲ್ಲಿ ಬಂದು ಡ್ರಾಪ್ ಮಾಡಿ ಅಂತ ಯಾರಿಗೆ ಕೇಳ್ಬಿಡಿ, ಇಲ್ಲಿ ಉಳ್ಕೊಂಡು ವ್ಯವಸ್ಥೆ ಇರಲ್ಲ. ಕಾಡಿದ್ದು ಹೆಣ್ಮಕ್ಳು ಅಂತೂ ಡ್ರಾಪ್ ಮಾಡಲ್ಲ. ಯಾಕಂದರೆ ಹೆಣ್ಮಕ್ಳು ಇವತ್ತು ಹೂ ಅಂತೀವಿ, ನಾಳೆ ಏನಂತ ಹೇಳೋಕ್ಕಾಗಲ್ಲ. ಇಲ್ಲಿ ಭಾಳ ಡೇಂಜರು. ನೀವು ಇವತ್ತು ಚೆನ್ನಾಗಿರೋರು. ನಾನು ಒಬ್ಬರು ಕಾಲ್ ರೆಡಿ ಮಾಡಿದ್ದೆ, ಅವರೇ ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದು, ಬೇರೆ ಯಾರು ಅಲ್ಲ. ಯಾರನ್ನು ಕಾಲ್ ರೆಡಿ ಮಾಡಿದ್ದೆ, 2 ಸರಿಯಾ 3 ಸರಿ ಗಂಡ ಜೊತೆ ಬಂದು ಲೇಟ್ ಆಗುತ್ತಾ ಅಂತ ಕಂಪ್ಲೇಂಟ್ ಕೊಟ್ಟು ಬಂದಿತ್ತು ಅವಳೆ. ಹಂಗಾಗಿ ಜನಗಳು ಭಾಳ ಡೇಂಜರ್ ಅಂತ ಮಾಡಿದ್ದೀವಿ. ಅಕ್ಕ ಖಾಲಿ ಬಿಟ್ಟು ಸರಿ ಹೋಗ್ತೀವಿ.